ನಮ್ಮೂರು ಹೇಗಿತ್ತು, ಹೇಗಾಯಿತು? ಹೌದು, ಅಂದು ಮನೆಯ ಮಾಡು ಮುಳಿಯದಿತ್ತು. ಮುಳಿ ಮನೆಯಲ್ಲಿ ಮನೆ ಸೋರುತ್ತಿತ್ತು, ಮಳೆಗೆ ಮನೆ ಸೋರುತ್ತಿತ್ತು. ಕಜಿಪು ಮಾಡುವ ತೋಪುಗಳೇ ಅಂದು ಮನೆ ಅಟ್ಟದಲ್ಲಿ ರಕ್ಷಣೆ ನೀಡುತ್ತಿತ್ತು. ಮಣ್ಣಿನ ಗೋಡೆಯಲ್ಲಿ ಉದಲಿತ್ತು. ರಾತ್ರಿ ತಗುಲೆಯ ಕಾಟ ಇತ್ತು. ರಾತ್ರಿ ಗೋಡೆಗೆ ಚಿಮುಣಿ ಹಿಡಿದು ತಗುಲೆಯನ್ನು ಸರ್ವನಾಶ ಮಾಡುವ ದಿನವೊಂದಿತ್ತು. ನೆನಪುಗಳೇ ನೆನಪುಗಳು. ಮಳೆಗಾಲದ ರಾತ್ರಿ ಗೊಂಕೂರು ಕಪ್ಪೆಯ ನೀನಾದ ಕೇಳಲು ಇಂಪಾಗುತ್ತಿತ್ತು. ಮನೋರಂಜನೆಗಾಗಿ ಫಿಲಿಪ್ಸ್ ಕಂಪನಿಯ ರೇಡಿಯೋ ಇತ್ತು. ಬೆಳಿಗ್ಗೆ ಸುಪ್ರಭಾತ, ನಂತರ ವಾರ್ತೆ, ಸಂಸ್ಕೃತ, ಪ್ರದೇಶ ಸಮಾಚಾರ, ಹಳೆಯ ಚಿತ್ರಗೀತೆಗಳು, ಕೋರಿಕೆ, ಕೆಂಚನ ಕುರ್ಲರಿ, ವಾರಕ್ಕೆರಡು ಬಾರಿ ಯಕ್ಷಗಾನ. ತೆಂಕು ತಟ್ಟಿರಲಿ ಬಡಗು ತಿಟ್ಟಿರಲಿ ಕೇಳುತ್ತಾ ಅಲ್ಲಿಗೆ ನಿದ್ದೆಗೆ ಜಾರುತ್ತಿದ್ದ ಕಾಲ. ಬೆಳಿಗ್ಗೆ ಕುಕ್ಕುದೆರೆಯಲ್ಲಿ ಹಲ್ಲುಜ್ಜುತ್ತಾ ಕೋಗಿಲೆಯ ಇಂಪಾದ ಕುಹು ಕುಹು ರಾಗ, ಹಕ್ಕಿಗಳ ಚಿಲಿಪಿಲಿ ನಾದವ ಕೇಳುತ್ತಾ ಮುಂಜಾನೆಯು ಆರಂಭದ ಶುಭ ದಿನ. 8 ಗ್ಲಾಸ್ ನೀರಿಗೆ 1 ಕೊಂಡೆ ಹಾಲು ಹಾಕಿ ಮಾಡಿದ ಚಾ, ಬೆಲ್ಲ ತರ ಹಾಕಿದ ಬಜಿಲ್ನೊಂದಿಗೆ ಹೊಟ್ಟೆ ತಣ್ಣಗಾಗಿಸಿದ ಸುದಿನ. ಬೆಳಿಗ್ಗೆ ಗಂಜಿ ಊಟ, ಉಪ್ಪಡ ಪಚ್ಚೀರು, ನೀರುಪ್ಪಾಡು, ಪೆಜೆಕಾಯಿ ಗೂಂಜಿ, ನುಂಗೇಲು ಬಜ್ಜಿ, ಇನ್ನಿತರ ಖಾದ್ಯಗಳು. ಗಂಜಿಯೊಂದಿಗೆ ಸವಿದ ನೆನಪುಗಳು. ಮಳೆಗಾಲದಲ್ಲಿ ಕೆರೆಂಗದ ಪೂಲು, ಕೆರೆಂಗದ ಹಪ್ಪಳ, ಪುಲ್ಕಟ್ಟೆ, ಕುಡುವರಿ, ಇದೇ ನಮ್ಮ ಫೇವರಿಟ್ ತಿನಸುಗಳು. ಮನೆಯಲ್ಲಿ ನೆಂಟರು ಬಂದರೆ ಮಾತ್ರ ಮನೆಯಲ್ಲಿ ಸಾಕಿದ ಒಂದು ಲಾಕಿಯ ಸಾರು, ಕೋರಿ. ಮನೆಯಲ್ಲೇ ಅಜ್ಜಿ ತಯಾರಿಸಿದ ರೊಟ್ಟಿ, ಕೋರೊಟ್ಟಿ. ಮುಂಚೆ ಕುಡುಕರಿಗೆ ಯಾವುದೇ ಬ್ರ್ಯಾಂಡ್ ಅಂತ ಇರಲಿಲ್ಲ. ಮನೆಯಲ್ಲಿ ಗೋಕುದ ಗಂಗಸರ ಇತ್ತು. ಅದರೊಂದಿಗೆ ಉಪ್ಪಳದ ಗಸಿ, ಅದರಲ್ಲೇ ಪಾರ್ಟಿ ಮುಗಿಯುತ್ತಿತ್ತು. ಮೊದಲ ಮಳೆಗೆ ರಾತ್ರಿ ಹತ್ತಿರದ ತೋಡಿನಲ್ಲಿ ದೆಂಜಿ ಹಿಡಿದು ಕೊಡಪಾನದಲ್ಲಿ ಹಾಕಿ ತರುತ್ತಿದ್ದರು ಅಜ್ಜಿ. ಮರುದಿನ ಅದೇ ಒಂದು ರೀತಿಯ ಸಂಭ್ರಮ, ಖುಷಿ. ಮೀನು ಸಹ ಅಪರೂಪ. 10 ರೂಪಾಯಿಗೆ ಒಂದು ತೊಟ್ಟೆ ಮೀನು 2 ದಿನಕ್ಕೆ ಸಾಕಾಗ್ತಿತ್ತು. ನುಂಗೇಲು ಮೀನು ಬೇರೆ ಇರ್ತಿತ್ತು. ಊರಿನಲ್ಲಿ ಯಕ್ಷಗಾನದ ಗಮ್ಮತ್ತು. ಮನೆಯವರೆಲ್ಲರೂ ಚಾಪೆ ಹಿಡಿದುಕೊಂಡೇ ಹೋಗುವ ಆ ದಿನಗಳು. ಒಡ್ಡೋಲಗ ಆಗುವ ತನಕ ಯಕ್ಷಗಾನ ನೋಡಿ ಮೈಸಾಸಿರೆ ಬಣ್ಣಗ ಲೆಕ್ಕಲ್ಲವೇ ಎಂದು ಗದ್ದೆಯಲ್ಲೇ ಮಲಗಿದ ಬಾಲ್ಯದ ದಿನಗಳು. ಯಕ್ಷಗಾನ ಮುಗಿದ ನಂತರ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಕುರ್ಲುದ ಪ್ಯಾಕೆಟ್. ಅಪರೂಪಕ್ಕೆ ಊರಲ್ಲಿ ಮನೆಯಲ್ಲಿ ಹರಕೆಯ ಕೋಲ. ದೈವದ ಗಗ್ಗರದ ಸದ್ದು ಕೇಳಿದರೇ ಒಂದು ರೀತಿಯ ಭಯ. ದೈವದ ಎದುರು ನಿಲ್ಲಲು ಭಯವೂ ಭಯ. ಅದೊಂದು ಕಾಲವಿತ್ತು. ಏನು ಮಾಡಲಿ ಹೇಳಿ. ಇಂದು ಎಲ್ಲವೂ ತಲೆಬುಡದ ಇಲ್ಲದಂತಾಗಿದೆ. ನಾವು ಮಾಡಿದ್ದೇ ಸರಿ, ಸಂಸ್ಕೃತಿಯ ಅರಿವಿಲ್ಲ. ಸ್ವಲ್ಪ ಜೋಕ್ ಅಂತ ಅನಿಸಿರ್ಬೋದು ನಿಮಗೆ. ನಾನು ಹೇಳಿದ್ದು ಜೋಕ್ ಅಂತ ಅನಿಸಿರ್ಬೋದು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳು ಹಲವು. ಅಂದು ಅದರಲ್ಲಿದ್ದ ನೆಮ್ಮದಿ ಜೀವನ ಇಂದು ಅರಮನೆಯಂಥ ಮನೆಯಲ್ಲೇ ಇಲ್ಲ. ಮನದಲ್ಲಿ ಒಂದೊಂದು ತರಹದ ತಲೆನೋವು. ಎಷ್ಟಿದ್ದರೂ ನೆಮ್ಮದಿ ಇಲ್ಲ. ಅಂದು ಏನೂ ಇರಲಿಲ್ಲ. ಆದರೆ ಪ್ರಕೃತಿಯ ಮಡಿಲಲ್ಲಿ ಅದರೊಂದಿಗೆ ಜೀವಿಸಿ ಅದರ ತಿಂಡಿ ತಿನಿಸುಗಳ ಸವಿದು ಕುಕ್ಕು ಗುಜ್ಜೆ ನೆಮ್ಮದಿಯನ್ನು ನಾವು ಸವಿದು ನೆಮ್ಮದಿಯನ್ನು ಕಾಣ್ತಿದ್ದೆವು. ಇಂದು ನಮಗೆ ಹಳ್ಳಿ ಕಾಡು ಗುಡ್ಡ ಬೇಡವೇ ಬೇಡ. ನಮಗೆ ಬೇಕಿರುವುದು ಒಂದೇ, ಪೇಟೆಯವರಂತೆ ನಾವು ಜೀವಿಸಬೇಕು. ಎಲ್ಲವೂ ನಮ್ಮ ಕಾಲ ಬುಡದಲ್ಲೇ ಇರಬೇಕು. ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟಲೇಬೇಕು. ಆದರೆ ಕಳೆದು ಹೋದ ನೆನಪುಗಳು ಮತ್ತೆ ಖಂಡಿತ ಬಾರದು. ನಮ್ಮಂತೆಯೇ ಪ್ರಕೃತಿಯು ಬದಲಾಗುತ್ತಿದೆ. ಏನು ಮಾಡಲಿ ಹೇಳಿ. ಎಲ್ಲ ನೆನಪುಗಳು ಮಾತ್ರ.